ರಾಜ್ಯದ ಕೈಪಾಳ್ಯದಲ್ಲಿ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಸಿಂಹಾಸನ ಸ್ವಪ್ನಕ್ಕಾಗಿ ಇಡೀ ಡಿ.ಕೆ. ಶಿವಕುಮಾರ್ ತನ್ನ ಜೀವವನ್ನು ಪಣಕ್ಕಿಟ್ರೆ, ಈ ಕಡೆ ಸಿದ್ದರಾಮಯ್ಯ ತನ್ನ ಕೈಲಾದ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಡಿ.ಕೆ. ಶಿವಕುಮಾರ್ ಸಿಎಂ ಸ್ಥಾನವನ್ನ ವೈಫಲ್ಯಗೊಳಿಸ್ತಾ ಇದ್ದಾರೆ. ಆದ್ರೆ ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತನ್ನ, ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ. ಡಿ.ಕೆ. ಶಿವಕುಮಾರು ಮುಖ್ಯಮಂತ್ರಿ ಬೇಡ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬೇಡ, ಇನ್ನು ಕೆಲವೇ ದಿನಗಳಲ್ಲಿ ನಾನೇ ಸಿಎಂ ಆಗೋ ಕಾಲ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದು. ಮಲ್ಲಿಕಾರ್ಜುನ ಖರ್ಗೆ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದು. ರಾಹುಲ್ ಗಾಂಧಿಯೊಂದಿಗೆ ಡಿ.ಕೆ. ಶಿವಕುಮಾರ್ ಮಾತನಾಡಿ ರಾಹುಲ್ ಗಾಂಧಿಗೆ ಸನ್ಮಾನ ಮಾಡಿ ಬಂದಿದ್ರು ಕೂಡ, ರಾಹುಲ್ ಗಾಂಧಿ ಅವರಿಗೆ ಡಿ.ಕೆ. ಶಿವಕುಮಾರ್ ಸನ್ಮಾನ ಮಾಡಿದ್ರು, ಸನ್ಮಾನ ಮಾಡಿ ವಾಪಸ್ ಬಂದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ಸಿಎಂ ಸ್ಥಾನವನ್ನ ಒದಗಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡ್ತಾ ಇಲ್ಲ. ಸಿದ್ದರಾಮಯ್ಯ ಅಂತೂ ನಾನು ಕೆಳಗಿಳಿಯೋದಿಲ್ಲ ಅನ್ನುವ ಮಟ್ಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಈ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನಾನು ಕೊಡಲ್ಲ ಅಂತ ಈ ಕಡೆ ಸಿದ್ದರಾಮಯ್ಯನವರು ಹಠ ಹಿಡಿದ್ರೆ, ಡಿ.ಕೆ. ಶಿವಕುಮಾರ್ ಕೂಡ ನಾನು ಬಿಡಲ್ಲ, ಸಿಎಂ ಸ್ಥಾನ ನನಗೆ ಬೇಕೇ ಬೇಕು ಅಂತ ಹಠ ಹಿಡಿತಾ ಇದ್ದಾರೆ. ಈಗಿದ್ರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ವಿಲವಿಲ ಒದ್ದಾಡ್ತಾ ಇರೋದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವನ್ನ ಬದಲಿಸಿದೆ. ಸಿದ್ದರಾಮಯ್ಯನವರನ್ನು ಕೂಡ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರಿಗೂ ಸಿಎಂ ಸ್ಥಾನ ಒದಗಿಸಿದೆ. ಅಲ್ಲಿ ಮುಖ್ಯಮಂತ್ರಿಯ ಸ್ಥಾನದ ಪೀಠವನ್ನ ಪಡಿಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ತಯಾರಾಗಿದ್ದಾರೆ. ನಾನೇ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಈಗ ಭಾರಿ ಸಂಚಲನ ಮೂಡಿಸಿರುವಂತಹ ಈ ಕೈಪಾಳ್ಯದಲ್ಲಿ ಏನ್ ಕಾಂಗ್ರೆಸ್ ಪಕ್ಷ ತನ್ನದೇ ಆದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಅಥವಾ ಇಬ್ಬರ ಜಗಳದಲ್ಲಿ ಬೇಡ ಸರ್ಕಾರ ಬಿದ್ದು ಹೋಗೋದು ಅಂತ ಮಲ್ಲಿಕಾರ್ಜುನ ಖರ್ಗೆ ಇದೀಗ ತನ್ನ ವಶಕ್ಕೆ ಪಡೆದುಕೊಳ್ಳಿಕ್ಕೆ ತಯಾರಿ ನಡೆಸಿದ್ದಾರೆ. ಬಹುತೇಕ ಸಿಎಂ ಆಗುವ ನನ್ನ ಹಣೆ ಬರ ಇದೆ, ಹಾಗಾಗಿ ಈಗ ನಡೀತಾ ಇದೆ ಅನ್ನುವ ಲೆಕ್ಕಾಚಾರ ಕೊಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಇನ್ನು ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆದ್ರೆ ಎಷ್ಟು ಶಾಸಕರು ಒಪ್ಪಿಕೊಳ್ಳಿಕ್ಕೆ ತಯಾರಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಇದು ಕೂಡ ಬಹಳ ಮುಖ್ಯ ಆಗುತ್ತೆ ನೋಡಿ. ಬೇರೆ ಎಣಿಕೆ ಎಷ್ಟು ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆದ್ರೆ ಓಕೆ ಅನ್ನೋರಿದ್ದಾರೆ. ಈ ಕಡೆ ಪರಮೇಶ್ವರ್, ಗೊತ್ತಿಲ್ಲ ಮಿನಿಸ್ಟರ್ ಪರಮೇಶ್ವರ್ ಅಂತ ಒಂದು ಪ್ರಖ್ಯಾತಿಯನ್ನ ಪಡೆದುಕೊಂಡಿರುವಂತ ಜಿ ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆದ್ರೆ ನನಗೆ ಓಕೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಿಮ್ಗೆ ಯಾಕೆ ಹೇಳಿದ್ದಾರೆ ಅಂತ ಹೇಳಿ. ಸೊ ಅದಾದ್ಮೇಲೆ ಕೆಲವು ಶಾಸಕರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆದ್ರೆ ಓಕೆ ಅಂತ ಹೇಳಿದ್ದಾರೆ. ಆದ್ರೆ ಬಹಳಷ್ಟು ಶಾಸಕರ ಬೆಂಬಲ ಇರೋದು ಸಿಎಂ ಸಿದ್ದರಾಮಯ್ಯನವರಿಗೆ, ಅದಾದ ನಂತರದ ಡಿ.ಕೆ. ಶಿವಕುಮಾರ್ ಅವರಿಗೆ. ಈಗ ಸಿದ್ದರಾಮಯ್ಯನವರಷ್ಟೇ ಬಲ ಹೊಂದ್ಕೊಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇವರಿಗೆ ಮುಖ್ಯಮಂತ್ರಿ ಸ್ಥಾನ ನಾವು ಕೊಡಲ್ಲ, ಮುಖ್ಯಮಂತ್ರಿ ಸ್ಥಾನ ನಾವು ಒದಗಿಸ್ಕಲ್ಲ ಅಂತೇಳಿ ಬಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬರಿಗೈಯಲ್ಲಿ ದೆಹಲಿಯಿಂದ ವಾಪಸ್ ಕಳಿಸ್ತಾ ಇರೋದನ್ನ ನೋಡಿದ್ರೆ ಬಹುತೇಕ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರುವ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ವೇಳೆ ಈಗ ಸಿಎಂ ಬದಲಾವಣೆ ಎಲ್ಲಿಯೂ ಕೂಡ ಇಲ್ಲ ಅಂತ ರಾಜ್ಯದಲ್ಲಿ ಪ್ರಸ್ತಾಪನೆ ಮಾಡಿದ್ರು ಈ ಮಲ್ಲಿಕಾರ್ಜುನ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಪ್ರಸ್ತಾಪನೆಯನ್ನ ಮಾಡ್ತಾ ಇದ್ದಂತೆ ಡಿ.ಕೆ. ಶಿವಕುಮಾರ್ ಅವರು ಸಿಡಿದೆದ್ದು ಕೆಂಡಾಮಂಡಲ ಆದ್ರು. ಅದಕ್ಕೂ ಕೂಡ ಪ್ರತ್ಯುತ್ತರ ಕೊಟ್ಟರು, ಬದಲಾವಣೆ ಆಗಲ್ಲ, ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಅಂತ ಹೇಳಿ. ಆದ್ರೆ ಈಗ ನಾನೇ ಮುಖ್ಯಮಂತ್ರಿ ಅಂತೇನು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಭಟಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ನಾನು ಇಳಿದುಕೊಳ್ಳಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೈಪಾಳ್ಯದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಿ ರಾಜ್ಯದ ಮುಖ್ಯಮಂತ್ರಿ ಆಗುವ ಎಲ್ಲಾ ತಯಾರಿಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆದ್ರೆ ಒಪ್ಪಿಕೊಳ್ಳುವಂತಹ ಶಾಸಕರ ಸಂಖ್ಯೆ ಬಹಳ ಕನಿಷ್ಠವಾಗಿದೆ. ಅಂದ್ರೆ ಈಗ ನೋಡಿ, ಇವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ 30ರಿಂದ 40 ಶಾಸಕರು ಒಪ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗೋದಾದ್ರೆ 35ರಿಂದ ಅವರು 35, 38, 40 ಸೀಟ್ಗಳು ಅವ್ರಿಗೂ ಕೂಡ ಇದೆ. ಮುಖ್ಯಮಂತ್ರಿ ಆದ್ರೆ ಒಪ್ಕೊಳ್ಳಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಇರೋದು 6ರಿಂದ 7 ಜನ ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆದ್ರೂ ಓಕೆ ಅಂತಾರೆ. ಸೊ ಆದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ MLA ಗಳ ಸಹಕಾರವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಡಿ.ಕೆ. ಶಿವಕುಮಾರ್ 35ರಿಂದ 40 ಶಾಸಕರನ್ನ ಕರ್ಕೊಂಡು ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಹೇಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ? ಆಗೋದಿಲ್ಲ.
ಡಿ ಕೆ ಶಿವಕುಮಾರ್ ಕೇಳ್ತಾ ಇರೋದೇ ಅದನ್ನೇ, ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ, ಇಲ್ಲ ಅಂದ್ರೆ ನಾನು ಜಂಪ್ ಆಗ್ತೀನಿ. ನೀನು ಜಂಪ್ ಆಗ್ಬೇಡ, ನೀನು ಜಂಪ್ ಆಗ್ಬೇಡ ಅಂದ್ರೆ ಇದು ಹೈಕಮಾಂಡ್ ಲೆಕ್ಕಾಚಾರ ಬಂದಿದೆ. ಸಿದ್ದರಾಮಯ್ಯನವ್ರಿಗೂ ಅವಮಾನ ಬೇಡ, ಡಿ ಕೆ ಶಿವಕುಮಾರ್ ಅವ್ರಿಗೂ ಸನ್ಮಾನ ಬೇಡ. ಇವರಿಬ್ಬರನ್ನು ಕೆಳಗಿಳಿಸಿ ಅಧಿಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯನ್ನ ಕೂರಿಸಿದ್ರೆ ಮುಗಿದೋಯ್ತು ಅಂತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಲೆಕ್ಕಾಚಾರ ನಡೆದಿದೆ ಅಂತ ಅನ್ಕೊಳ್ತೀನಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಯಾವತ್ತಾದ್ರೂ ದಲಿತ ಸಮುದಾಯದಕ್ಕೆ ಸಿಎಂ ಸ್ಥಾನ ಕೊಟ್ಟಿರೋದನ್ನ ನೀವು ನೋಡಿದೀರಾ? ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿರೋದು ನೀವು ನೋಡಿದೀರಾ? ಇದು ಕನಿಷ್ಠವಾಗಿರ್ತಕ್ಕಂಥ ಮಾತು, ಆಗದೆ ಇರುವಂತ ಮಾತು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದೆ. ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗೋದು ಬರೀ ಕನಸು ಅಂತ ಉಳಿತಾ ಇದೆ. ಯಾಕಂದ್ರೆ ಅವರೊಬ್ರು ದಲಿತ ಸಮುದಾಯದಲ್ಲಿ ಜನಿಸಿದ್ರಿಂದ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡೋದಿಲ್ಲ, ರಾಹುಲ್ ಗಾಂಧಿ ಅವಕಾಶ ಕೊಡೋದಿಲ್ಲ, ಸೋನಿಯಾ ಗಾಂಧಿ ಅವಕಾಶ ಕೊಡೋದಿಲ್ಲ ಅನ್ನುವ ಲೆಕ್ಕಾಚಾರ ಇದೆ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಹಾಗಲ್ಲ, ಈಗ ಈ ರೀತಿ ಪ್ರತಿ ಲೆಕ್ಕಾಚಾರಗಳನ್ನು ತೋರಿಸ್ತಾ ಹೋಗುತ್ತೆ. ದಲಿತ ಸಮುದಾಯದಲ್ಲಿ ಸಿಎಂ ಸ್ಥಾನವನ್ನ ಈ ಕಡೆ ಭಾರತೀಯ ಜನತಾ ಪಾರ್ಟಿನೂ ಕೊಡ್ತಾ ಇಲ್ಲ, ಈ ಕಡೆ ಕಾಂಗ್ರೆಸ್ ಪಕ್ಷನೂ ಕೊಡ್ತಾ ಇಲ್ಲ, ಆ ಕಡೆ ಜೆಡಿಎಸ್ ಪಕ್ಷನೂ ಕೊಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಈಗ ಸಿಎಂ ಸ್ಥಾನವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅಲಂಕರಿಸಲಿಕ್ಕೆ ಸಾಧ್ಯನಾ ಅನ್ನುವ ಲೆಕ್ಕಾಚಾರಗಳು ಸಂಶಯಯುತವಾಗಿ ಕಾಡುತ್ತಿಲ್ಲಿ. ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ನನ್ನ ಹಣೆ ಬರದಲ್ಲಿ ಇಲ್ಲ ಅನ್ಸುತ್ತೆ ಅಂತ, ಅಂದ್ರೆ ಮುಖ್ಯಮಂತ್ರಿ ಆಗ್ಬೇಕು ನಾನೇ ಅಂತ ಅವರು ಅನ್ಕೊಂಡ್ರು. ಜನ ಹೇಳ್ತಾ ಇದ್ದಾರಂತೆ ಖರ್ಗೆ ಅವರೇ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರಂತೆ. ಎಲ್ಲಿ ಮಾಡ್ತಾ ಇದ್ದಾರೋ, ಹೇಗ್ ಮಾಡ್ತಾ ಇದ್ದಾರೋ, ಎಲ್ಲ ಅವರಿಗೆ ಜನ ಹೋಗಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಅವರು ಹೇಳಿರುವಂತಹ ಮಾತುಗಳನ್ನ ಕೇಳಿ ಹೇಳ್ತಾ ಇದ್ದೀನಿ. ಏನಂತಂದ್ರೆ ಅವರಿಗೆ ಜನಗಳ ಒತ್ತಾಯ ಇದೆಯಂತೆ ನೀವೇ ಮುಖ್ಯಮಂತ್ರಿ ಆಗಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಹಳ ಉತ್ತಮ, ನೀವು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಮ್ಗೆ ಖುಷಿ ಇದೆ ಅಂತ ಬಹಳ ಜನ ಅವ್ರಿಗೆ ಹೇಳ್ತಾ ಇದ್ದಾರಂತೆ. ಸೊ ಹಂಗಾಗಿ ನಾನೇ ಮುಖ್ಯಮಂತ್ರಿ ಆದ್ರೆ ಹೇಗಿರುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮಾಧ್ಯಮದವರಿಗೆ ಕೇಳ್ತಾರೆ. ಅದಾದ್ಮೇಲೆ ನನಗೆ ನನ್ನ ಹಣೆ ಬರ ಅಂತ ಕೂಡ ಮಾತನಾಡ್ತಾರೆ ಇವರು ಯಾರು, ಮಲ್ಲಿಕಾರ್ಜುನ ಖರ್ಗೆ ಅವರು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವ ಕನಸಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತು. ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷನಾಗಿದ್ರೂ ಕೂಡ ಈ ಕಡೆ ಮುಖ್ಯಮಂತ್ರಿ ಆಗಬೇಕನ್ನೋ ಕನಸಿದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದ ಮಲ್ಲಿಕಾರ್ಜುನ ಖರ್ಗೆಗೆ ಅನ್ನೋದು ಗೊತ್ತಾಗ್ತಾ ಇದೆ. ವೈಶಿಷ್ಟ್ಯತೆ ಇಲ್ಲಿ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಬೀಳ್ಲಿಕ್ಕೆ ತಯಾರಿಲ್ಲ. ಖರ್ಗೆ ಮುಖ್ಯಮಂತ್ರಿ ಆಗ್ತಾನಂದ್ರು 35 ಸೀಟ್ ತಗೊಂಡು ವಾಪಸ್ ಬರ್ತಾನೆ. ಬಿಜೆಪಿ ಬರೋ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇನ್ನು ಈ ಕಡೆ ಸಿದ್ದರಾಮಯ್ಯನವರೇ ಇರ್ತಾರೆ ಮೇ 15 ನಂತರವೂ ಕೂಡ, ಅಂದ್ರೆ ಬಿಜೆಪಿಗೆ ಜಂಪ್ ಆಗ್ಲಿಕ್ಕೆ ತಯಾರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಸ್ಥಾನ ಮೇ 15ರಲ್ಲಿ ಕೊಡಬೇಕು, ಇಲ್ಲ ಅಂದ್ರೆ ಮುಂದಿನ ಲೆಕ್ಕಾಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂಥರ ನಿಗೂಢವಾಗಿರ್ತಕ್ಕಂಥ ರಹಸ್ಯಗಳು ಬಯಲಾಗ್ತಾ ಹೋಗುತ್ತೆ. ಮೇ 15 ಕೊನೆ, ಯಾಕಂದ್ರೆ ಅವತ್ತು ಡಿ ಕೆ ಶಿವಕುಮಾರ್ ಅವರ ಹ್ಯಾಪಿ ಬರ್ತ್ಡೇ ಇದೆ. ಸೊ ಆ ಹುಟ್ಟು ಹಬ್ಬದ ದಿನದಂದೇ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು, ಇಲ್ಲ ಅಂದ್ರೆ ನನಗೆ ಯಾವುದೇ ರೀತಿಯಾದಂತಹ ಕಾಂಗ್ರೆಸ್ ಅಸ್ತಿತ್ವ ಮತ್ತು ಕಾಂಗ್ರೆಸ್ನಲ್ಲಿ ಅಧಿಕಾರ ಬೇಡ ಅನ್ನುವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಎರಡು ತಲೆಯ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ನಾನು ಪಾಲಿಸ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷವನ್ನ ನಾನು ಉಳಿಸ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕೆ ನಾನು ಶಿಸ್ತು ಪಾಲನೆ ಮಾಡ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ಹೇಳಿರುವ ಹೇಳಿಕೆಯನ್ನ ನಾನು ಆರಾಧಿಸ್ತೀನಿ, ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲಾ ಸಹಕಾರವೂ ನೀಡಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ದ್ವೇಷ ಮಾಡೋದು ಸತ್ಯ. ಮುಖ್ಯಮಂತ್ರಿ ಸ್ಥಾನ ಕೊಡ್ತಿಲ್ವಲ್ಲಪ್ಪ ಅನ್ನೋದು ಒಂದು ಕಡೆ ಕೊರಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಇಂದಲ್ಲ ನಾಳೆ ನನ್ನ ಮುಖ್ಯಮಂತ್ರಿ ಸ್ಥಾನ ಕೊಡುತ್ತೆ ಅನ್ನೋ ಒಂದು ಆಸೆ ಕೂಡ ಇದೆ. ಈ ಒಂದು 2028 ಒಳಗೆ ಅವರು ಮುಖ್ಯಮಂತ್ರಿ ಆಗದೇ ಇದ್ರೆ ಬಹಳ ಬಹಳ ಅವನತಿಯನ್ನು ಹೊಂದುವ ಸ್ಥಿತಿಗೆ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು. ರಾಜಕೀಯನೇ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾರೆ. ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿಗೆ ಬಂದು ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದರೆ ಭಾರಿ ದೊಡ್ಡ ಸಂಚಲನ ಸೃಷ್ಟಿಯಾಗತ್ತೆ ರಾಜಕಾರಣದಲ್ಲಿ. ಯಾಕಂದ್ರೆ ಮುಂದಿನ ರಾಜಕೀಯ ಕಾಂಗ್ರೆಸ್ನ ನಾಯಕ ಸಡನ್ ಆಗಿ ಬಿಜೆಪಿಗೆ ಬಂದ್ಬಿಟ್ರೆ ಕಾಂಗ್ರೆಸ್ನ ಅರ್ಧ ಬಲಗೈ ಹೋದಂತಾಗತ್ತೆ. ಅಂದ್ರೆ ಇನ್ನು ಅರ್ಧ ಬಲಗೈ ಇದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ, ಕಿಂಗ್ ಆಫ್ ದ ಕಿಂಗ್, ಮ್ಯಾನ್ ಆಫ್ ದ ಮ್ಯಾನ್ ಅಂತಿದ್ದಾರೆ ಇವರು ಬೆಳಗಾವಿಯಲ್ಲಿ. ಎಲ್ಲಾನು ಹೋಗಲ್ಲ ಅಸ್ತಿತ್ವ. ಡಿ ಕೆ ಶಿವಕುಮಾರ್ ಹೋದ್ರೆ ಬಲಗೈ ಮುಂಗೈ ಹೋದಂಗ ಆಗುತ್ತೆ. ಕಾಂಗ್ರೆಸ್ ಹೊಡ್ತಾ ಬೀಳೋದಂತೂ ಗ್ಯಾರಂಟಿ. ಅದಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಂಡು
ಟೋಟಲ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಅಲ್ಲಿ ಚರ್ಚೆ ಮಾಡ್ತಾ ಇದಾರೆ. ನನಗೆ ಮುಖ್ಯಮಂತ್ರಿ ಕೊಟ್ಬಿಡಿ ಅಂತ. ಆದ್ರೆ ಇನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆನೇ ಮುಖ್ಯಮಂತ್ರಿ ಅಂತ. ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಈ ಕಡೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಹೈಕಮಾಂಡ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹೇಗೆ ಮೇಂಟೈನ್ ಮಾಡ್ತಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ನ ಕೈಪಾಳ್ಯದಲ್ಲಿ ಅಧಿಕಾರ ಉಳಿಸ್ಕೊಳ್ತಾರಾ, ಇಲ್ಲ ರಾಜ್ಯದ ಬಿಜೆಪಿಗೆ ಹೋಗುತ್ತಾ, ಬಿಜೆಪಿಯ ತೆಕ್ಕೆಗೆ ಹೋಗುತ್ತಾ ಅಧಿಕಾರ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಿದೆ. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ತರ್ತಾ ಇರ್ತೀನಿ, ನೋಡ್ತಾ ಇರಿ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ.